ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಯಾರಂತ ನಿಮಗೆ ಗೊತ್ತಾಗಿರ್ಬೋದೋ ಇಲ್ಲ ಗೊತ್ತಿಲ್ಲ. ನಂದು ಹಳೆ ಚಾನಲ್ ಒಂದಿತ್ತು, ಹಿರಬೆಲ್ ರಾಕರ್ಸ್ ಅಂತ. ಅದು ಡಿಲೀಟ್ ಆಯಿತು, ಏನೊಂದು ಕಾರಣ ಕಾಪಿರೈಟ್ ಏನೋ ಬಂದು ಡಿಲೀಟ್ ಆಗಿಬಿಡ್ತು ಅದನ್ನು. ಈಗ ಹೊಸದು ಕ್ರಿಯೇಟ್ ಮಾಡಿದ್ದೀನಿ, ಪ್ರಸಿದ್ಧ ಕ್ರಿಯೇಷನ್ ಅಂಥೇಳಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಈಗ ಅದೇ ಚಾನಲ್ಗೆ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಇದು ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಾನು ನಿನ್ನಷ್ಟೇ ಇದು ತ್ರಿಪಾಡ್ ಬಂತು, ಆರ್ಡ್ರ್ ಮಾಡಿದ್ದೆ. ಅದನ್ನೀಗ ಹೆಂಗಿದೆ, ಚೆನ್ನಾಗಿದೆ ಅದನ್ನು ರಿವ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ವೀಡಿಯೋದಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯ್ತು ಗೈಸ್. ಇದೆ ನೋಡಿ, ಅದು ಪಾರ್ಸಲ್ ಇದೆ. ನಾನು ನಿನ್ನೆ ಓಪನ್ ಮಾಡಿ ನೋಡಿದ್ದೆ, ನಿಮಗೋಸ್ಕರ ಫುಲ್ ಪ್ಯಾಕ್ ಮಾಡಿಟ್ಟೆ. ಮತ್ತೆ ಗೈಸ್ ಬನ್ನಿ, ಈಗ ಅದನ್ನ ಓಪನ್ ಮಾಡೋಣ. ಗೈಸ್ ನೋಡಿ ಗೈಸ್, ಹಿಂಗಿರುತ್ತೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ದೆ. ಏನೋ ಹೆಸರಿದೆ ಇಲ್ಲಿ ನೋಡಿ, AY49 ಅಂತ ಏನೋ ಹೆಸರಿದೆ ಇದಕ್ಕೆ. ಮಾತ್ರ ಫುಲ್ ಚೆನ್ನಾಗಿದೆ ಇದು. ಎಷ್ಟು 400 ರುಪೀಸ್ ಆಯಿತು. ಒಂದು ಫಸ್ಟಿಗೆ ಪ್ರೀಪೇಯ್ಡ್ ಮಾಡಿದ್ದೆ ನಾನು. ನಿಮ್ಮ ವೀಡಿಯೋಗೆ ಫುಲ್ ರೆಕಾರ್ಡ್ ಮಾಡೋ ಫೋಟೋ ತೆಗೋಕ್ಕೆ ಎಲ್ಲದಕ್ಕೂ ಆಗುತ್ತೆ. ಬನ್ನಿ ಗೈಸ್, ಇದರಲ್ಲಿ ಮತ್ತೆ ಏನೇನು ಕೊಟ್ಟಿದ್ದಾರೆ, ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. ನೋಡಿ ಗೈಸ್, ಇಲ್ಲಿ ಫಸ್ಟ್ ಅದೇ ಇದು ತ್ರಿಪಾಡ್ ಗೈಸ್. ಇದು ಅದೇ ಸ್ಟಿಕ್ ಥರ ಇದು ಲೈಟ್ ಇದೆ ಗೈಸ್. ಇಲ್ಲಿ ನೋಡಿ, ಇದೇ ಲೈಟ್ ಇದೆ LED ಲೈಟು. ಇದು ಮೈಕ್ ಇದೆ ನೋಡಿ. ಮೈಕ್ ಮಾತ್ರ ನಂಗೆ ಇಷ್ಟ ಆಯ್ತು. ಮೈಕು ಲೈಟೆಲ್ಲ ಇಷ್ಟ ಆಯ್ತು, ಚೆನ್ನಾಗಿದೆ. ಆಮೇಲೆ ಇದೇನು ಸ್ಮಾರ್ಟ್ಫೋನ್ ಯೂನಿವರ್ಸಲ್ ಹೋಲ್ಡರ್, ಅಂದರೆ ಇದು ಹೋಲ್ಡರ್ ಇದೆ ಫ್ರೆಂಡ್ಸ್. ಇದು ಅದೇ ನಾವು ಇಟ್ಕೊತೀವಿ ನೋಡಿ, ಅದು ಹೋಲ್ಡರು. ಇದು ರಿಮೋಟ್ ಕಂಟ್ರೋಲ್, ಅದೇ ನಾವು ಆನ್ ಆಫ್ ಎಲ್ಲ ಮಾಡ್ಬೋದು ಅದು. ಈಗ ಪ್ರಾಡಕ್ಟ್ ನೋಡೋಣ ಫ್ರೆಂಡ್ಸ್. ಈ ಥರ ಕೊಟ್ಟಿರ್ತಾರೆ ನೋಡಿ, ಫುಲ್ ಸೆಟ್ ಕೊಟ್ಟಿರ್ತಾರೆ ಹಿಂಗೆ. ಈಗ ಒಂದೊಂದೇ ತೆಗಿತಗೋಣ. ಇದು ಸ್ಟಿಕ್ ಫ್ರೆಂಡ್ಸ್, ಇದು ಸ್ಟಿಕ್ ನೋಡಿ ಫ್ರೆಂಡ್ಸ್, ಇದು ಸ್ಟಿಕ್. ಇದನ್ನ ಸೈಡ್ ಇಟ್ಕೊಂಡು ಇದನ್ನ ನೋಡೋಣ ಫಸ್ಟು. ನೋಡಿ ಫ್ರೆಂಡ್ಸ್, ಇದು ಸ್ಟಿಕ್ಕು. ಇದರಲ್ಲಿ ಏನು ಆಪ್ಷನ್ ಅಂದರೆ, ಇದರಲ್ಲಿ ಒಂದು ಕೂರಿಸ್ಬೇಕು ಇದಕ್ಕೆ ನೋಡಿ. ಅದು ಹೋಲ್ಡರ್ ಇದೆ ನೋಡಿ, ಇದನ್ನು ಸೆಟ್ಟಿಂಗ್ ಮಾಡಬೇಕು ನೋಡಿ ಗೈಸ್. ಇದೆ ಆ ಹೋಲ್ಡರ್ ಅದು. ಇದನ್ನೀಗ ಅದಕ್ಕೆ ಫಿಟ್ ಮಾಡೋಣ. ಮತ್ತು ಗೈಸ್ ಇನ್ನೊಂದು, ಇದರಲ್ಲಿ ಹಿಂಗಿರುತ್ತಲ್ಲ, ಇದನ್ನ ಮೂವ್ ಮಾಡ್ಬೋದು. ಇದನ್ನ ಇವೆರಡನ್ನು ಇಲ್ಲಿ ನೋಡಿ, ಇಲ್ಲೊಂದು ಇರುತ್ತೆ, ಇಲ್ಲೊಂದು ಸೈಡ್ ಬಟನ್ ಇರುತ್ತೆ. ಎರಡನ್ನು ಹಿಂಗೆ ಪ್ರೆಸ್ ಮಾಡ್ಬೋದು. ಹಿಂಗೆ ಪ್ರೆಸ್ ಮಾಡಿಟ್ಕೊಂಡು ಇದನ್ನ ಮೇಲ್ಗಡೆ ಎಳೆದ್ರೆ ಆಯಿತು ಫ್ರೆಂಡ್ಸ್. ನೋಡಿ, ನಾನು ಫೋನ್ ಇಟ್ಕೊಂಡಿದ್ದೀನಿ, ಹಂಗಾಗಿ ಇಳಿಯೋಕ್ಕಾಗ್ತಿಲ್ಲ. ನೋಡಿ, ಹಿಂಗೆ ಎಳಿಬೋದು ಫ್ರೆಂಡ್ಸ್. ಹಿಂಗೆ ಎಳೆದು ಇದನ್ನು ಹೆಂಗೆ ಫಿಕ್ಸ್ ಮಾಡೋದಂದರೆ, ಇಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಲು. ಇದನ್ನು ಇಲ್ಲೊಂದು ಸ್ಕ್ರೂ ಥರ ಕೊಟ್ಟಿರ್ತಾರೆ, ಅದಕ್ಕೆ ಹಿಂಗೆ ಫಿಟ್ ಮಾಡಿ, ಒಂದು ನಿಮಿಷ ಫ್ರೆಂಡ್ಸ್ ನೋಡಿ, ಹಿಂಗೆ ಫಿಟ್ ಮಾಡಿ ಇಲ್ಲೊಂದು ಹಿಂಗೆ ಕೊಟ್ಟಿರ್ತಾರೆ. ಇದನ್ನು ಫುಲ್ ಟೈಟ್ ಮಾಡೋಕ್ಕೆ ಗೈಸ್. ನೋಡಿ, ಈಗ ಫಿಟ್ ಮಾಡಿದ್ದೀನಿ. ಈ ಟೈಟು ಲೂಸ್ ಏನು ಬೇಕಾದ್ರೂ ಮಾಡ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ ಫೋನ್ ಹಾಕೊಳಕ್ಕೆ, ಇಲ್ಲಿ ಫೋನ್ ಹಾಕೊಳಕ್ಕೆ. ಮತ್ತು ಇನ್ನೊಂದು ಏನಪ್ಪ ಫೀಚರ್ ಇದೆ ಅಂದರೆ, ಅದಿದೆ. ಮತ್ತು ಇದನ್ನ ಸ್ಟ್ಯಾಂಡಾಗಿ ನಿಲ್ಸೋದು ಹೆಂಗಂದರೆ, ಇಲ್ಲಿ ಎರಡು ಇದು ಕೊಟ್ಟಿರ್ತಾರೆ ನೋಡಿ, ಹಿಂಗೆ. ಇದನ್ನು ಒಂದನ್ನು ಹಿಂಗೆ ಹಿಡ್ಕೊಬೇಕು ಫ್ರೆಂಡ್ಸ್, ಇನ್ನೊಂದನ್ನು ಹಿಂಗೆ ಹಿಡ್ಕೊಬೇಕು ಆಯಿತಾ ಫ್ರೆಂಡ್ಸ್. ಈಗ ನಮ್ಗೆ ಹೆಂಗೆ ಬೇಕು ಹಿಂಗೆ ಹಿಡ್ಕೊಬೋದು. ಹಿಂಗೆ ಹಿಡ್ಕೊಂಡು ಇಲ್ಲಿ ಹಿಂಗೆ ಹಿಡ್ಕೊಂಡು, ಈಗ ನೋಡಿ ಹಿಂಗೆ ಹಾಕೊಳಕ್ಕೆ ಇಲ್ಲಿ ಇದನ್ನೇ ಅದು ಹೇಳಿದ್ನಲ್ಲ, ಇಲ್ಲಿ ಎರಡು ಬಟನ್ ಇರುತ್ತೆ ಅಂತ, ಅದನ್ನ ಹಿಡ್ಕೊಂಡು ಸ್ವಲ್ಪ ಮೂವ್ ಮಾಡ್ಕೊಬೋದು. ಹಿಂಗೆ ಮೂವ್ ಮಾಡಿಕೊಂಡು ನೋಡಿ, ಇಲ್ಲಿ ನೋಡಿ, ಇಲ್ಲಿಗೆ ಫೋನ್ ಹಾಕೋಕೆ, ಇಲ್ಲಿಗೆ ಫೋನ್ ಹಾಕೋಕೆ ಆಯಿತಾ. ನೋಡಿ, ಚೆನ್ನಾಗಿದೆ, ಫೀಚರ್ ಚೆನ್ನಾಗಿದೆ ನೋಡಿ. ಬನ್ನಿ ಗೈಸ್, ಈಗ ನೆಕ್ಸ್ಟ್ ಫೀಚರ್ ಕಡೆ ಹೋಗೋಣ. ಇದು ಲೈಟ್ ಫ್ರೆಂಡ್ಸ್ ನೋಡಿ, LED ಲೈಟ್ ಇದು. ಇದನ್ನು ನಾವೇನು ರಿಮೂವ್ ಮಾಡೋಕ್ಕಿಲ್ಲ. ನಾನು ಫಸ್ಟಿಗೆ ಬಂದಾಗ ಇನ್ನು ರಿಮೂವ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇದನ್ನೇನು ರಿಮೂವ್ ಮಾಡೋಕ್ಕಿಲ್ಲ. ಇದನ್ನ ಹೆಂಗಪ್ಪ ಅಂದರೆ, ಇಲ್ಲಿ ನೋಡಿ, ಈಗ ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಒಂದು ಬಟನ್ ಇರುತ್ತಲ್ಲ, ಅದನ್ನೇ ಹಿಂಗೆ ಆನ್ ಮಾಡಬೇಕು, ಆನ್ ಆಗುತ್ತೆ. ಮತ್ತು ಒಂದೇ ಕ್ಲಿಕ್ಕಿಗೆ ಆಫ್ ಆಗೋಲ್ಲ ಫ್ರೆಂಡ್ಸ್. ನೋಡಿ, ಈಗ ಒಂದು ಕ್ಲಿಪ್ಪಿಗೆ ಆಫ್ ಆಗೋಲ್ಲ, ಇನ್ನೊಂದು ಕ್ಲಿಪ್ಪಿಗೆ ಆಫ್ ಆಗೋಲ್ಲ, ಇನ್ನೊಂದು ಕ್ಲಿಕ್ಕಿಗೆ ಆಫ್ ಆಗುತ್ತೆ. ಮತ್ತು ಇಲ್ಲಿ ಇದಕ್ಕೆ ಚಾರ್ಜ್ ಮಾಡೋದಲ್ಲ, ಇದು ಶೆಲ್. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಶೆಲ್ ಇದೆ, 2 ಶೆಲ್ ಹಾಕ್ಬೇಕು. ಅವ್ರು ಕೊಟ್ಟಿರಲ್ಲ, ನಾವೇ ಹಾಕ್ಬೇಕು ಶೆಲ್ನ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಇನ್ನೇನಿಲ್ಲ, ಇದು ಈಸಿ ಇದೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಮೈಕ್ ಕಡೆ ನೋಡೋಣ. ಇದು ಮಿಕ್ ಫ್ರೆಂಡ್ಸ್, ಇದು ಮೈಕು.
ಚೆನ್ನಾಗಿದೆ ಫ್ರೆಂಡ್ಸ್. ನಾ ಇದರಲ್ಲಿ ಫೋಟೋ ತೋರಿಸಿರೋಕ್ಕಿಂತ ಸ್ವಲ್ಪ ಚೆನ್ನಾಗೇ ಇದೆ ಇದು. ಇದು ಹೆಂಗಪ್ಪ ಕನೆಕ್ಟ್ ಮಾಡೋದಂದರೆ, ಇಲ್ಲಿ ಒಂದು ನಿಮಿಷ, ಇಲ್ಲೊಂದು ಕೇಬಲ್ ಕೊಟ್ಟಿರ್ತಾರೆ ಅವರೇ, ಫ್ಲಿಪ್ಕಾರ್ಟ್ ಅವರೇ ಒಂದು ಕೇಬಲ್ ಕೊಟ್ಟಿರ್ತಾರೆ. ಇದನ್ನ ಒಂದು ಕಡೆನ, ಒಂದು ನಿಮಿಷ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಎಂಡನ ಇಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಹೋಲ್ ಕೊಟ್ಟಿರ್ತಾರೆ. ಇದಕ್ಕೆ ಹಿಂಗೆ ಫಿಕ್ಸ್ ಮಾಡ್ಬೇಕು. ಇದನ್ನ ನಂಗೆ ಒಂದು ನಿಮಿಷ ಫೋನ್ ಇಟ್ಕೊಂಡಿದ್ದೀನಿ. ಒಂದು ಎಣ್ಣೆ ಹಿಂಗೆ ಫಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಇದಕ್ಕೆ ಒಂದಕ್ಕೆ. ಇನ್ನೊಂದನ್ನು ಇದನ್ನ ನೀನು ಫೋನಿಗೆ ಹಾಕೋಣಕ್ಕೆ ಇಲ್ಲಿ ಫೋನಿಗೆ ಹಾಕ್ಕೊಂಡ್ರೆ ಆಮೇಲೆ ಏನು ಬೇಕೋ ಮಾತಾಡ್ಬೋದು ಇದನ್ನ ಇಟ್ಕೊಂಡು. ಆಮೇಲೆ ನಿಮಗೆ ಮತ್ತೆ ಅದನ್ನ ವೀಡಿಯೋ ನೋಡ್ಬೇಕಂತಂದು ಹೆಂಗೆ ಬಂದಿದೆ ವಾಯ್ಸ್ ಅಂದರೆ, ಇದನ್ನು ಹಾಕ್ಕೊಂಬೇಡಿ, ಇದನ್ನು ಫೋನಿಂದ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ವೀಡಿಯೋ ವಾಚ್ ಮಾಡಿ, ಆಯಿತಾ. ನೋಡಿ ಫ್ರೆಂಡ್ಸ್, ಇದನ್ನು ಬಿಚ್ಚಿ ತೋರಿಸ್ತೀನಿ ಬೇಕಾದ್ರೆ. ನೋಡಿ ಫ್ರೆಂಡ್ಸ್, ಇದನ್ನು ರಿಮೂವ್ ಮಾಡ್ಬೋದು ಬೇಕಾದ್ರೆ. ಅಷ್ಟಂದರೆ ಇಲ್ಲಿ ಹಾಳಾಗುತ್ತೆ ಅಂದರೆ ಹಿಂಗೆ ಕೊಟ್ಟಿರ್ತಾರೆ ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ. ನೋಡಿ ಫ್ರೆಂಡ್ಸ್, ಇದು ಮೈಕ್ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಫುಲ್ ಚೆನ್ನಾಗಿ ಕೊಟ್ಟಿದ್ದಾರೆ, ನಂಗೆ ಇಷ್ಟ ಆಯಿತು. ಹಂಗಾಗಿ ಇದನ್ನ ರಿವ್ಯೂ ಮಾಡ್ತಿದ್ದೆ. ನೋಡಿ ಮತ್ತೆ ನೋಡಿ ಗೈಸ್, ಇದೊಂದು ಲಾಸ್ಟ್ ಐಟಮ್ ಉಳಿದಿದೆ ನೋಡಿ, ಅದೇ ರಿಮೋಟ್ ಕಂಟ್ರೋಲ್. ಅದು ಇದು ಏನಿದು ಬರ್ತಿದೆಯಲ್ಲ, ಶಟರ್, ರಿಮೋಟ್ ಶಟರ್. ಇದನ್ನ ಹೆಂಗೆ ಯೂಸ್ ಮಾಡೋದಂದರೆ, ಇಲ್ಲಿ ಸೈಡಲ್ಲಿ ಒಂದು ಆನು ಆಫ್ ಅಂತ ಮಾಡ್ಕೊಂಡು ನೋಡಿ. ಇಲ್ಲಿ ನಿಮಿಷ ನೋಡಿ ಫ್ರೆಂಡ್ಸ್, ಇಲ್ಲಿ ಆನು ಆಫ್ ಅಂತ ಇಡ್ತಾರಲ್ಲ, ಇದನ್ನ ಹಿಂಗೆ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡೋದಲ್ಲ, ಇದನ್ನ ಹಿಂಗೆ ಜಾರಿಸ್ಬೇಕು ಮೇಲ್ಗಡೆ. ಆವಾಗ ಲೈಟ್ ಬರುತ್ತೆ ಇಲ್ಲಿ. ಆವಾಗ ಏನು ಮಾಡಬೇಕಂತ, ಬ್ಲೂಟೂತ್ ಇದು, ಇನ್ನೊಂದು ಬ್ಲೂಟೂತ್ ಇದು. ಆವಾಗ ಏನು ಮಾಡಬೇಕಂದ್ರೆ ನೋಡಿ, ಇದು ಆನ್ ಆಗಿದ್ದಾಗ ನೀವು ಯಾವ ಫೋನಲ್ಲಿ ಇಡ್ತೀರೋ ಆ ಫೋನಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ಅದರಲ್ಲಿ ಪೇರ್ ಮಾಡಬೇಕು, ಇದಕ್ಕೂ ಅದಕ್ಕೂ. ಇದರಲ್ಲಿ ಏನಂತ ಬರುತ್ತೆ ಅಂದರೆ, ಏನಂತನೂ ಬರುತ್ತೆ ಫ್ರೆಂಡ್ಸ್, ಇದರಲ್ಲಿ ರಿಮೋಟ್ ಶಟರ್ ಅಂತ. ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಹಿಂಗೆ ಪ್ರೆಸ್ ಮಾಡಿದರೆ ವಿಡಿಯೋ ಆಫ್ ಆಗುತ್ತೆ, ಇಲ್ಲ ಆನ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮತ್ತು ಇನ್ನೊಂದು ಇಲ್ಲಿ ಇದು ಶೆಲ್ ಹಾಕಿದ್ದಾರೆ. ಇಲ್ಲೊಂದು ನೋಡಿ ಗೈಸ್, ಇದೇ ಒಂದು ಶೆಲ್ ಹಾಕಿದ್ದಾರೆ. ಅಂದರೆ ಇದು ರೌಂಡ್ ಶೆಲ್ ಬರುತ್ತೆ ನೋಡಿ, ಆ ಥರ ಶೆಲ್ಲು ಹೋಯ್ತು ಅಂತಂದರೆ, ವರ್ಕ್ ಆಗ್ತಿಲ್ಲ ಅಂತಂದರೆ ಶೆಲ್ಲೊಂದು ಚೇಂಜ್ ಮಾಡಿ ನೋಡಿ, ಆಯಿತಾ. ನೋಡಿ ಗೈಸ್, ಟೋಟಲಾಗಿ ಇಷ್ಟು ಫೀಚರ್ಸ್ಗಳಿದ್ದಾವೆ. ಲೈಟು, ಮಿಕ್ಕು, ಕನೆಕ್ಟರು, ಸ್ಟಿಕ್ಕು, ಆಮೇಲೆ ರಿಮೋಟ್ ಶಟರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಟೋಟಲಾಗಿ ಇಷ್ಟಿದ್ದಾವೆ ಐಟಮು. ಮತ್ತು ಇನ್ನೊಂದು ನಿಮಗೆ ಡೌಟ್ ಉಳಿಬೋದು, ಇದನ್ನೆಲ್ಲ ಇಲ್ಲಿಗೆ ಫಿಕ್ಸ್ ಮಾಡೋದು ಅಂತೇಳಿ. ನನಗೂ ಫಸ್ಟಿಗೆ ತರಬೇಕಾದ್ರೆ ಹಂಗೆ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಈಗ ಇದಕ್ಕೆ ಮತ್ತು ಮೈಕಿಗೆಲ್ಲ ಈ ಥರ ಹೋಲ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಹೋಲಿಗೆ ಸ್ಕ್ರೂ ಹಾಕ್ಬೇಕಿರೋ ಅಂತ ನನಗೆ ಡೌಟ್ ಬಂದಿತ್ತು, ಆದರೆ ಸ್ಕ್ರೂ ಹಾಕೋದಲ್ಲ ಇದಕ್ಕೆ. ಹೆಂಗಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ಹೆಂಗೆ ಬೇಕಾದ್ರೆ ಹಾಕೊಬೋದು. ಫಸ್ಟ್ ಇದನ್ನು ಬೇಕಾದ್ರೆ ಹಾಕೊಬೋದು, ಇಲ್ಲ ಲೈಟನ್ನು ಬೇಕಾದ್ರೆ ಹಾಕೊಬೋದು. ನಾನು ಫಸ್ಟ್ ಲೈಟ್ ಹಾಕಿ ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಲೈಟ್ ಇರುತ್ತೆ ನೋಡಿ. ಇಲ್ಲಿ ಒಂಥರ ಇದೆ ನೋಡಿ, ಒಂಥರ ರೆಕ್ಟ್ಯಾಂಗಲ್ ಶೇಪ್, ಸ್ಕ್ವೇರ್ ಶೇಪಲ್ಲಿ ಒಂದಿದೆ ನೋಡಿ. ಅದನ್ನು ಇಲ್ಲಿದೆ ನೋಡಿ ಒಂಥರ ಶೇಪು, ಅದಕ್ಕೆ ಹಿಂಗೆ ಫಿಟ್ ಮಾಡಬೇಕು ಫ್ರೆಂಡ್ಸ್. ಹಿಂಗೆ ಫಿಟ್ ಮಾಡಿ ಹಿಂಗೆ ಸುಮ್ಮನೆ ಬಿಡೋದಲ್ಲ, ಇದನ್ನ ಇಲ್ಲಿ ಟೈಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ರೌಂಡ್ ಕಲರ್ ಬಿಟ್ಟಿದೆ ನೋಡಿ, ಇದನ್ನ ಟೈಟ್ ಮಾಡ್ಬೇಕು. ಹಿಂಗೆ ಟೈಟ್ ಮಾಡಬೇಕು. ಟೈಟ್ ಮಾಡಾದಮೇಲೆ ನಮಗೆ ಬೇಕಾದರೆ ಇದ್ರ ಮೇಲ್ಗಡೆ ಮತ್ತೊಂದು ಅದೇ ಥರ ಕೊಟ್ಟಿರ್ತಾರೆ ನೋಡಿ ಹೋಲು, ಇದನ್ನ ಇದರಲ್ಲಿ ಕನೆಕ್ಟ್ ಮಾಡ್ಬೋದು ಹಿಂಗೆ. ಎಸ್, ನೀವು ಈ ಲೈಟನ್ನ ಹೆಂಗೆ ಫಿಟ್ ಮಾಡಿದರೆ ಅದೇ ಥರ ಇದನ್ನು ಫಿಟ್ ಮಾಡೋಕ್ಕೆ. ಸಾರಿ ಬಿದ್ದೋಗ್ತೈತಿ. ಈಗ ನೋಡಿ, ಇಲ್ಲಿ ಹೋಲ್ ಇರುತ್ತಲ್ಲ, ಇದರಲ್ಲಿ ಒಂದು ಹೋಲ್ ಇರುತ್ತೆ ಹಂಗೆ. ಇದನ್ನು ತಗೊಳ್ಳಿ, ಒಂದು ನಿಮಿಷ ಫ್ರೆಂಡ್ಸ್. ನೋಡಿ, ನೋಡಿ ಎಸ್, ಹಿಂಗೆ ಫಿಟ್ ಮಾಡಿ ಇದನ್ನು ಟೈಟ್ ಮಾಡಿ, ಇಲ್ಲಾಂದರೆ ಬಿದ್ದೋಗುತ್ತೆ. ಹಿಂಗೆ ಟೈಟ್ ಮಾಡಿ, ಆಯಿತಾ. ಟೈಟ್ ಮಾಡಾದ್ಮೇಲೆ ನೋಡಿ ಲುಕ್ ಹೆಂಗಿದೆ ಅಂತ. ಫುಲ್ ಚೆನ್ನಾಗಿದೆ ಲುಕ್ ಮಾತ್ರ ಫುಲ್ಲು. ಇಲ್ಲೊಂದು ಫೋನ್ ಹಾಕಿಬಿಟ್ರೆ ಚೆನ್ನಾಗಿಬಿಡುತ್ತೆ. ಫೋನ್ ಹಾಕಿದ್ದನ್ನು ಅದೇ ಇಲ್ಲಿ ಕನೆಕ್ಟ್ ಮಾಡಿ, ಇನ್ನೊಂದು ಎಣ್ಣೆ ಇಲ್ಲಿ ಫೋನಿಗೆ ಕನೆಕ್ಟ್ ಮಾಡಿದ್ರೆ ಆಯಿತು. ಅದೇ ಕನೆಕ್ಟ್ ಮಾಡ್ಕೊಂಡು ಇದನ್ನ ಹೊತ್ತಿದ್ರೆ ಆನ್ ಆಗುತ್ತೆ ವೀಡಿಯೋ, ಇಲ್ಲ ಫೋಟೋ. ಕ್ಲಿಕ್ ಆಗಿ ಮಾಡಿದರೆ ಆಫ್ ಆಗುತ್ತೆ ವೀಡಿಯೋ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲೊಂದೇನೋ ಕೊಟ್ಟಿದ್ದಾರೆ ಬಾಕ್ಸಲ್ಲಿ, ಅದರಲ್ಲಿ ನೀವು ರೀಡ್ ಮಾಡಬೇಕು ಇದನ್ನ ಫಸ್ಟು. ನೋಡಿ, ಫ್ರೀಕ್ವೆನ್ಸಿ ರೆಸ್ಪಾನ್ಸು ಕೊಟ್ಟಿದ್ದಾರೆ, ಸೆನ್ಸಿಟಿವಿಟಿ ಕೊಟ್ಟಿದ್ದಾರೆ, ನಾಯ್ಸ್ ಲೆವೆಲ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಆಮೇಲೆ ಚಾನಲ್ ಮೋನೋ ಅಂತ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಮಾಡೆಲ್ ನೋಡಿ AY49 ಅಂತ ಕೊಟ್ಟಿದ್ದಾರೆ, ಅವಾಗಲೇ ಹೇಳಿದ್ನಲ್ಲ ನಾನು. ಕಲರ್ ಟೆಂಪರೇಚರ್ ನೋಡಿ 6500K ಇದೆ. ಪವರು 5 ವೋಲ್ಟ್ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಲೈಫ್ ನೋಡಿ
ಒಂದೂವರೆ ಗಂಟೆ ನಿಲ್ಲುತ್ತೆ ಬ್ಯಾಟ್ರಿ ಪವರು. ಪ್ರಾಡಕ್ಟ್ ಸೈಜ್ ನೋಡಿ, ಸೈಜ್ ಕೊಟ್ಟಿದ್ದಾರೆ ಇಲ್ಲಿ 3 ಸೈಜ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸೈಜು. ಇದೆ ಫ್ರೆಂಡ್ಸ್, ಇದೆ ಇದರಲ್ಲಿರೋದು. ಗೈಸ್ ಮತ್ತೆ ಟೋಟಲಾಗಿ ಹೇಳ್ಬೇಕಂದ್ರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಫ್ರೆಂಡ್ಸ್, ಪ್ರಾಡಕ್ಟ್ ಮಾತ್ರ ಫುಲ್ ಚೆನ್ನಾಗಿದೆ ಆಯಿತಾ. ಮತ್ತು ಕೊನೆಯದಾಗಿ ಫ್ರೆಂಡ್ಸ್, ಇದೇ ಈ ಪ್ರಾಡಕ್ಟ್ ನಿಮಗೇನಾದ್ರು ನೀವು ಯೂಟ್ಯೂಬರ್ ಆಗಿದ್ದರೆ, ಈ ಪ್ರಾಡಕ್ಟ್ ಬೇಕಿದ್ರೆ ನಿಮಗೆ, ಯೂಟ್ಯೂಬರ್ ಆಗದೇ ಇರಲಿ, ಈ ಪ್ರಾಡಕ್ಟ್ ಬೇಕಿದ್ರೆ ನಂದು ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಹೋಗಿ ನೀವು ಬೈ ಮಾಡ್ಬೋದು, ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ಪ್ರಾಡಕ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 400 ರುಪೀಸ್ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಿದ್ದು 410 ರುಪೀಸ್ ಆಗುತ್ತೆ ಅಷ್ಟೇ. ನಿಮಗೆ ಇಷ್ಟ ಆಗಿದರೆ ಫುಲ್ಲು ನಾನು ರಿವ್ಯೂ ಮಾಡಿ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಈ ಪ್ರಾಡಕ್ಟ್ನ ಬೈ ಮಾಡಿ ಆಯಿತಾ ಫ್ರೆಂಡ್ಸ್, ರಿವ್ಯೂ ಕೊಡಿ ಅವರಿಗೆ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ ಸುಮಾರು ವೀಡಿಯೋಗಳನ್ನ, ಎಲ್ಲ ವೀಡಿಯೋನು ವಾಚ್ ಮಾಡಿ ಆಯಿತಾ.